ಇವತ್ತಿನ ವಿಡಿಯೋದಲ್ಲಿ ನಾನು ಕಳಲೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಟೌನಲ್ಲಿ ಇರುವವರು ದುಡ್ಡು ಕೊಟ್ಟು ಕಳಲೆನ ತೊಗೊತೀರಾ, ಆದರೆ ಯಾವ ರೀತಿ ಕ್ಲೀನ್ ಮಾಡಬೇಕು, ಯಾವ ರೀತಿ ನಾವು ಕ್ಲೀನ್ ಮಾಡಿ ಅಡುಗೆಗೆ ಬಳಸ್ಬೋದು ಅನ್ನೋದು ಗೊತ್ತಿರಲ್ಲ ತುಂಬ ಜನಕ್ಕೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಾಡಲ್ಲಿ ಸಿಗುವಂಥ ಬಿದಿರೊಳಗೆ ಇರುವಂಥ ಕಳಲೆನ ತೆಗೆದು ನಾವು ಅಡುಗೆಗೆ ಬಳಸ್ತೀವಿ. ಇದು ಎಲ್ಲ ಟೈಮಲ್ಲೂ ನಮಗೆ ಸಿಗಲ್ಲ. ಮಳೆಗಾಲದಲ್ಲಿ ಇದು ತುಂಬ ಹೆಚ್ಚಾಗಿ ಸಿಗುತ್ತೆ ನಮಗೆ. ಅದರಲ್ಲೂ ಆಷಾಢದಲ್ಲಿ ನಾವು ತುಂಬ ಹೆಚ್ಚಾಗಿ ತಿಂತೀವಿ ಅಂತಲೇ ಹೇಳ್ಬೋದು. ಹೊಸ ಮಳೆ ಬರುತ್ತಲ್ವ, ಆವಾಗ ಹೊಸ ಚಿಗುರು ಕೂಡ ಬರುತ್ತೆ. ಆವಾಗ ನಾವು ಅದನ್ನು ಹೊಸ ಚಿಗುರನ್ನ ಕಟ್ ಮಾಡಿ ತಂದು ಅದರ ಸಿಪ್ಪೆನ ತೆಗೆದು ನಾವು ಒಳಗಡೆ ಇರುವಂಥ ಬಿಳಿ ಭಾಗನ ನಾವು ಅಡುಗೆಗೆ ಬಳಸ್ತೀವಿ. ಬಿದ್ರಲ್ಲಿ ಒಳಗೆ ಬಿಳಿ ಭಾಗ ಕಾಣೋವರೆಗೂ ನಾವು ಸಿಪ್ಪೆನ ತೆಗಿಬೇಕು. ಕಳಲೆಯಲ್ಲಿ ಮುಕ್ಕಾಲು ಭಾಗ ಸಿಪ್ಪೆನೇ ಇರುತ್ತೆ, ಒಳಗಡೆ ಎಳೆ ಬಿದಿರು ಇರುತ್ತೆ. ಅದು ಕಾಲು ಭಾಗದಷ್ಟು ಮಾತ್ರ ನಮಗೆ ಸಿಗುತ್ತೆ. ಕಳಲೆ ಅಡುಗೆಗೆ ನಾವು ಬಳಸೋವಂಥ ಕಳಲೆ ಕಾಲು ಭಾಗದಷ್ಟು ಮಾತ್ರ ಸಿಗುತ್ತೆ. ಮುಕ್ಕಾಲು ಭಾಗ ನೀವು ಸಿಪ್ಪೆನ ತೆಗಿಬೇಕು. ಕಳಲೆಯಲ್ಲಿ ಬಿಳಿ ಭಾಗ ಕಾಣೋವರೆಗೂ ನೀವು ಸಿಪ್ಪೆನ ತೆಗಿಬೇಕು. ಈಗ ಹಸಿ ಕಳಲೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ಯಾವ ರೀತಿ ನಾವು ಕ್ಲೀನ್ ಮಾಡಿ ನಾವು ಅಡುಗೆಗೆ ಬಳಸ್ಬೋದು ಅಂತ ಹೇಳ್ತೀನಿ. ಈಗ ಹಸಿ ಕಳಲೆನ ನೀವು ಇವತ್ತು ಕಟ್ ಮಾಡಿದ್ರಿ ಅಂದರೆ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. 3 ಸಲ ನೀವು ನೀರಲ್ಲಿ ತೊಳಿಬೇಕು. ಇವತ್ತೇ ನಾವು ಮಾಡ್ಕೊಬೋದಾ ಅನ್ನೋದಾದ್ರೂ ಮಾಡಿ ತಿನ್ಬೋದು ನೀವು. ಆದರೆ ತುಂಬ ಹೀಟ್ ಆಗುತ್ತೆ ಅನ್ನೋರು ಏನು ಮಾಡಬೇಕು, ಅವತ್ತೇ ತಂದಿನನೇ ನೀವು ಅಡುಗೆಗೆ ಬಳಸಬೇಡಿ. ನೀವು ಇವತ್ತು ನೀರಲ್ಲಿ ಫುಲ್ಲು ಮುಳುಗೋವರೆಗೂ ಕಳಲೆನ ಇಟ್ಟು ನಾಳೆ ನೀವು ಆ ನೀರನ್ನು ಚೆಲ್ಲಿ ಮತ್ತೆ ಹೊಸ ನೀರು ಹಾಕಿ ಮತ್ತೆ ನೀವು ಆ ನೀರನ್ನು ಚೆಲ್ಲಿ ಮತ್ತೆ ಅಡುಗೆಗೆ ಬಳಸ್ಬೋದು. ತುಂಬ ಉಷ್ಣಾಂಶ ಆಗುತ್ತೆ, ತುಂಬ ಹೀಟ್ ಆಗುತ್ತೆ ನನಗೆ ಅನ್ನೋರು ಈ ರೀತಿ ತಂದಿನನೇ ಮಾಡಬೇಡಿ, ತಿರ್ಗಾ ದಿನ ನೀವು ಮಾಡಿ. ಈಗ ತುಂಬ ಕಳಲೆ ಇದೆ, ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಂದರೆ, ನಾವು ಕಳಲೆನ ನೀರಿಗೆ ಹಾಕಿ ಮುಳುಗೋವರೆಗೂ ನಾವು ಕಳಲೆಗೆ ನೀರು ಹಾಕಬೇಕು. ನೀರಿಗೆ ಹಾಕಿ ನಾವು ಅದನ್ನು ಚೆನ್ನಾಗಿ ಬೇಯಿಸಬೇಕು. ತುಂಬ ಚೆನ್ನಾಗಿ ಬೇಯಿಸಿದ ಮೇಲೆ ಅದು ಕಲ್ಲರ್ ಬರುತ್ತೆ. ಈಗ ವೈಟ್ ಕಲರ್ ನಿಮಗೆ ಕಾಣ್ತಾ ಇದೆ, ಆಮೇಲೆ ಅದು ರೆಡ್ ಕಲರ್ ಆಗುತ್ತೆ. ರೆಡ್ ಕಲರ್ ಆದಮೇಲೆ ನೀವು ಎಷ್ಟು ಬೇಕು ಅಷ್ಟನ್ನು ನೀವು ಡೈರೆಕ್ಟಾಗಿಯೇ ಅಡುಗೆಗೆ ಬಳಸ್ಬೋದು, ಮತ್ತೆ ಬೇಯಿಸೋವಂಥ ಅಗತ್ಯ ಇರೋದಿಲ್ಲ ನೀವು. ಆದರೆ ಬಿಳಿ ಕಳಲೆನ ನೀವು 4 ರಿಂದ 5 ದಿನ ಮಾತ್ರ ನೀರಲ್ಲಿ ನೆನೆಸಿಟ್ಟು ಉಪಯೋಗಿಸ್ಬೋದು ಅಡುಗೆಗೆ. ಆದರೆ ಡೈಲಿ ನೀವು ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಅದರಲ್ಲೂ ನೀವು ಅಕ್ಕಿನ ತೊಳೆದಿರೋ ಅಂಥ ನೀರಲ್ಲಿ ನೆನೆಸಿಟ್ರೆ ಕಳಲೆ ಇನ್ನೂ ಚೆನ್ನಾಗಿ ರುಚಿಯಾಗುತ್ತೆ ಅಡುಗೆಗೆ ಬಳಸಿದಾಗ. ನಾವು ಅಡುಗೆಗೆ ಬಳಸೋದ್ರ ಜೊತೆಗೆ ನಾವು ಕಳಲೆಯಲ್ಲಿ ಉಪ್ಪಿನಕಾಯಿ ಕೂಡ ಹಾಕ್ಬೋದು. ಆದರೆ ಹಸಿ ಕಳಲೆನ ಬಳಸಿ ನಾವು ಉಪ್ಪಿನಕಾಯಿಗೆ ನಾವು ಯೂಸ್ ಮಾಡ್ಕೊಬೋದು. ಕಳಲೆಯಲ್ಲಿ ತುಂಬ ಉಷ್ಣಾಂಶ ಇರುತ್ತೆ, ಹಾಗಾಗಿ ನಾವು ಮಳೆಗಾಲದಲ್ಲಿ ನಮ್ಮ ಬಾಡಿ ತುಂಬ ತಂಪಾಗಿರೋದ್ರಿಂದ ನಾವು ಈ ಟೈಮಲ್ಲಿ ನಾವು ಕಳಲೆನ ತಿನ್ನಬೇಕು. ಹಸಿ ಕಳಲೆನ ನೀವು ಅಡುಗೆಗೆ ಬಳಸ್ತೀನಿ ಅಂದರೆ ಒಂದು ಸಲ ನೀವು ನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಕಳಲೆ ಹಾಕಿ ಬೇಯಿಸಿ ಒಂದು ಕುದಿ ಬಂದಮೇಲೆ ಆ ನೀರನ್ನು ಚೆಲ್ಲಿ ನೀವು ಅಡುಗೆಗೆ ಬಳಸಿ. ತುಂಬ ಕಳಲೆ ನಮಗೆ ತುಂಬ ಬಾಡಿಗೆ ತುಂಬ ಹೀಟ್ ಇರೋದ್ರಿಂದ ನಮಗೆ ಬಾಡಿಯಲ್ಲಿ ತುಂಬ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಈಗ ತಂಪಿರೋ ಶರೀರಕ್ಕೆ ಅದು ಸರಿ ಆಗುತ್ತೆ, ಆದರೆ ಹೀಟ್ ಇರೋಂಥ ಶರೀರಕ್ಕೆ ಅದು ತುಂಬ ಹೀಟ್ ಆಗೋದ್ರಿಂದ ನಿಮಗೆ ಕಾಲು ಉರಿ ಬರೋದು, ಕೈ ಉರಿ ಬರೋದು, ಹೊಟ್ಟೆ ನೋವು ಬರೋದು ಇದೆಲ್ಲ ಆಗುತ್ತೆ. ಹಾಗಾಗಿ ನೀವು ಹಸಿ ಕಳಲೆ ಮಾಡಬೇಕಾದ್ರೆ ನೀವು ಒಂದು ಸಲ ಅದನ್ನು ಬೇಯಿಸಿ ನೀರು ಚೆಲ್ಲಿ ನೀವು ಅಡುಗೆಗೆ ಬಳಸಿ. ಈ ಬೇಯಿಸಿರೋ ಕಳಲೆಯಲ್ಲಿ ಆಲ್ರೆಡಿ ನಾವು ಅದನ್ನು ಚೆನ್ನಾಗಿ ಬೇಯಿಸಿ ಅದರಲ್ಲಿರೋ ನೀರು ಚೆಲ್ಲಿ ಅದನ್ನು ಡೈರೆಕ್ಟಾಗಿ ನಾವು ಅಡುಗೆಗೆ ಬಳಸ್ತೀವಿ. ಅದರಿಂದ ಯಾವುದೇ ರೀತಿಯ ನಮಗೆ ತೊಂದರೆ ಆಗಲ್ಲ ಬಾಡಿಗೆ. ಹೆಚ್ಚು ನಾವು ಆಷಾಢ ಮತ್ತು ಶ್ರಾವಣದಲ್ಲಿ ಕಳಲೆನ ಅತಿ ಹೆಚ್ಚಾಗಿ ನಾವು ತಿಂತೀವಿ. ವರ್ಷಕ್ಕೆ ನಾವು 1 ಸರಿ ಆದರೂ ಕಳಲೆ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು.